ಶರಣಬಸವೇಶ್ವರರು ಏನೆಲ್ಲವನ್ನ ಕೈಗೊಳ್ಳುತ್ತಾರೆ. ಸಮಾಜ ಏನಂದರೂ ಸಹಿತ ಲೋಕ ವಿರೋಧಿ ಶರಣ ನಾರಿಗೂ ಅಂಜುವವನಲ್ಲ. ಬಸವಣ್ಣನವರು ಹೇಳಿದ ಹಾಗೆ ಶರಣರನ್ನ ಅಷ್ಟು ಸುಲಭಕ್ಕೆ ಯಾರು ಒಪ್ಪುಕೊಳ್ಳಲ್ಲ. ಯಾಕೆ ಒಪ್ಪುಕೊಳ್ಳಲ್ಲ ಅಂದ್ರ ಅವರ ಸತ್ಯವನ್ನ ಬಿಟ್ಟು ಮತ್ತೊಂದು ಜೀವನದೊಳಗ ಅನ್ನಲ್ಲ. ನಾವು ನೀವೆಲ್ಲ ಹೌದಪ್ಪನ ಚೌಡ್ಯಾಗ ಹೌದಪ್ಪ, ಅಲ್ಲಪ್ಪನ ಚೌಡ್ಯಾಗ ಅಲ್ಲಪ್ಪ. ನೀವೆಲ್ಲ ಕೇಳಿರಿ ಮಾತು. ಲೋಕದಂತೆ ಬಾರರು, ಲೋಕದಂತೆ ಓಹರು, ಲೋಕದಂತೆ ಇಹರು. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಓಹರು ನೋಡ ನಮ್ಮ ಕೂಡಲ ಸಂಗನ ಶರಣ. ಸಮಾಜ ನೀ ಮಾಡ್ತಿರೋದು ತಪ್ಪು ಅಂತ ಹೇಳಿದ್ರು ಸಹಿತ ಮಹಾತ್ಮರಿಗೆ ಗೊತ್ತಿರ್ತದೆ ಯಾವುದು ತಪ್ಪ ಯಾವುದು ಒಳ್ಳೇದ. ಅರ್ಧ ಯಾವ್ದಿರ್ತದ ಬಹಳ ಮಾತಾಡ್ತದ, ಯಾವುದು ಪೂರ್ಣ ಇರ್ತದ ಮಾತಾಡಲ್ಲ. ನೀವು ಈಗಿನವ್ರು ಬಿಡ್ರಿ, ಈ ಮ್ಯಾಲ ಶರಗ್ ಹೊಚ್ಕೊಂಡು ಕುಂತಾರ ನಮ್ಮ ತಾಯಿ. ಅವರು ನೀರ್ ತರಾಕ್ ಹೋಗ್ತಿದ್ರ ಎಲ್ಲಿಗೆ? ಈಗ ನಂಗೆ JJM ಬಂದಿಲ್ಲ. ಅವಾಗ ಬಾವಿಗೆ ನೀರ್ ತರಾಕ್ ಹೋಗ್ತಿದ್ರು. ನೀರ್ ತರಾಕ ನಮ್ಮನಿಮ್ಮಂಥ ಪ್ಲಾಸ್ಟಿಕ್ ಕೂಡ ಬಳಸ್ತಿರ್ಲಿಲ್ಲ ಅವ್ರು. ಯಾವ್ದು ಬಳಸ್ತಿದ್ರಿ ಅವ? ತಾಮ್ರ ಕೊಡನ ನೀರಾಗ ಒಯ್ದಿನೇನು ಹಿಂಗ ಬಾವಿಯೊಳಗ ಬಿಡ್ರಿ, ಸುಮ್ಮನೆ ಕುಡಿಯದೆ ಕುಡಿತದ. ಘಟ 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 ಕುಡಿದು ಸಂಪೂರ್ಣಾಗಿ ನಿಂತು ಬಿಡುತ್ತ. ಪ್ಲಾಸ್ಟಿಕ್ ಕೊಡನು ಕಟ್ರಿ, ಅದನ್ನು ಒಳಗ ಬಿಡ್ರಿ. ಪ್ಲಾಸ್ಟಿಕ್ ಕೊಡ ಹೆಂಗ ಹೋಗಿ ಕೂಡ್ತದ, ಈ ತಾಮ್ರದ ಕೊಡ ಹೆಂಗ ಹೋಗಿ ಕೂಡ್ತದ, ನೀವೆಲ್ಲ ಗಮನಿಸ್ಬೇಕು. ಇದು ಪ್ರಾಕ್ಟಿಕಲ್. ಪ್ಲಾಸ್ಟಿಕ್ ಕೊಡಕ್ಕೆ ಎತ್ತೆತ್ತಿ ಬಡಿಬೇಕು, ಹೌದಿಲ್ಲ? 20 ಸಲ ಮ್ಯಾಲ ಕೆಳಗ ಮ್ಯಾಲ ಕೆಳಗ ಮ್ಯಾಲ ಕೆಳಗ ಮಾಡಿ ಕುಡಿ 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 ಅಂತ ಕುಡಿಸ್ಬೇಕು, ಮೂಗು ಹಿಡಿದು. ಎಷ್ಟೇ ಪ್ಲಾಸ್ಟಿಕ್ ಕೊಡ ತುಂಬ್ಯಾದ ಅಂದ್ರೂ ಅದನ್ನ ಜಗ್ಗು ಕಾಲಕ್ಕ ನೀರು ಚೆಲ್ಲಿ 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 ಅರ್ಧನೇ ಬಂದು ಬಿಡುತ್ತದ. ನೆನಪಿರಲಿ, ಪ್ಲಾಸ್ಟಿಕ್ ಕೊಡ ನೆಟ್ಟಗೆ ಹೋಗಿ ನಿಂತು ಬಿಡುತ್ತದ. ನೆನಪಿರ್ಲಿ, ತಾಮ್ರದ ಕೊಡನ ನೆಟ್ಟಗೆ ಹೋಗಿ ನಿಂದ್ರಲ್ಲ, ಸುಮ್ಮನ ಬಾಗುತ್ತದ. ಬಾಗಿದ್ದ ಜಗತ್ತನ್ಯಾಗ ಎದ್ದ ನಿಲ್ತದ ಅನ್ನೋದಕ್ಕೆ ಶರಣ ಬಸಪ್ಪನವರು ಸಾಕ್ಷಿ. ಅಷ್ಟು ಸುಲಭಕ್ಕೆ ಶರಣರನ್ನ ಯಾರು ಒಪ್ಪುಗೊಂಡಿಲ್ಲ. ನಮ್ಮ ನಿಮ್ಮಂಥವ್ರನ್ನ ಒಪ್ಕೊಳ್ಳೋದು ವಜ್ಜಿನೇ ಅದ. ಎಂಥೆಂಥ ಕಾರ್ಯಗಳನ್ನು ಮಾಡಿದಾರ, ಎಂಥೆಂಥವ್ರಿ. ಗರಗದ ಮಡಿವಾಳಪ್ಪದ ವಿಚಾರ ಹೇಳಿದ್ ನಾನು. ಮಡಿವಾಳಪ್ಪ ಮಠದಾಗ ಕುಂತಿದ್ದ, ಅವನ ಶಕ್ತಿ ಜಗತ್ತಿಗೆ ಗೊತ್ತಿರಲಿಲ್ಲ. ಗೊತ್ತಿಲ್ಲದ ಘಳಿಗೆಯೊಳಗ ನವಲಗುಂದದ ನಾಗಲಿಂಗಪ್ಪ, ಶಿಶುನಾಳದ ಶರೀಫ ಇಬ್ರು ಹೋಗ್ತಾ. ಈ ಮಡಿವಾಳಪ್ಪ ಕುಂತ ಅಂದ್ರ ಸಮಾಜ ಹಿಂಗ ಕುಂತು ಬಿಡಿಸ್ತದ. ಈ ಸಮಾಜದ ಕಣ್ಣು ತೆರೆಸ್ಬೇಕಾಗ್ಯದಂತ ಹೋದ. ಮಡಿವಾಳಪ್ಪ ಒಳಗ ಕುಂತಾನ, ನಾಗಲಿಂಗಪ್ಪ ಶರೀಫ ಇಬ್ರು ಹೊರಗ ನಿಂತಾರ.
ಒಬ್ಬ ಹುಡುಗ ಓಡಾಡ್ಕೋಂತ ಆಟ ಆಡ್ಕೋಂತ ಮಠದ ಮುಂದೆ ಬಂದ. ಆ ನಾಗಲಿಂಗಪ್ಪ ಏನ್ ಮಾಡದ ಅಂದ್ರ ಹುಡುಗನು ತಗೊಂಡ ಬಾವ್ಯಾಗ ಒಗದ. ಆ ದಾಸೋಭವನ ಹತ್ರ ಹೋಗ್ರಪ್ಪ ಒಬ್ರು ಯಾರ. ಆಮೇಲೆ ಮಾತಾಡೋಣ ಮತ್ತ. ಹಿಂಗ ಹೇಳಿದ್ರೆ ಧೈರ್ಯ ಬರ್ತದ ಅವ್ರಿಗೆ. ನಾಗಲಿಂಗಪ್ಪ ಹೋಗಿ ಆ ಹುಡುಗನ ಒಯ್ದು ಬಾವ್ಯಾಗ ಒಗೆದೆ ತಡ. ನಾಗಲಿಂಗಪ್ಪ ಶರೀಫ ಇಬ್ರು ಬಾವಿ ದಂಡೆಗೆ ನಿಂತಿದ್ರು. ಊರು ಮುಂದೆ ನೆರೆಸ್ತಾರ. ನೋಡ ಮಡಿವಾಳಪ್ಪ ಹುಡುಗನ ಬಾವ್ಯಾಗ ಒಗದು ಒಳಗ್ ಕುಂತಾನ ಮಠದಾಗ. ಅಂದ್ರಿ ಇವ್ರು ಮಡಿವಾಳಪ್ಪ ಹುಡುಗನ ಬಾವ್ಯಾಗ ಒಗದು ಒಳಗ್ ಕುಂತ ನೋಡು ಉಗದಂತ ಹೇಳಿ ಇಡೀ ಊರು ಮಂದಿಗೆ ನೆರೆಸ್ತಾರ. ಇಡೀ ಊರು ಮಂದಿ ಕಡೆಯಿಂದ ಇನ್ನೇನು ಅನಿಸ್ಬೇಕು ಅನ್ನೋದ್ರಾಗ ಮಡಿವಾಳಪ್ಪ ಅಂತಾನ, ನಾ ಯಾಕೆ ಹೋಗಿಲ್ಲ ಮಾರಯ್ಯ, ನಾ ಹೊರಗೆ ಬಂದಿಲ್ಲ ಅಂತವ. ಮಗನ ಸುಳ್ಳು ಹೇಳ್ತೇನೋ ಅಂದವ. ಅವ್ರ ಮಾತುಗಳ ಸಂಭಾಷಣೆನೆ ಹಂಗ ಇರ್ತದ. ಮಗನ ಸುಳ್ಳು ಹೇಳ್ತೇನ್, ನಾನ ನೋಡಿನಿ ಆ ಮಗನ ಒಯ್ದು ಬಾವ್ಯಾಗ ಹಾಕಿ. ಆ ಮಂದಿ ನಿನಗ ಏನು ಅನಬಾರದು ಅಂದ್ರ ಸುಮ್ಮನೆ ತಣ್ಣಗ ಹುಡುಗ ನೀ ಮ್ಯಾಲ ಬಾ ಅಂತ ಕರಿ. ಆ ಹುಡುಗ ಎದ್ದು ಬಂದ್ರ ನಿನಗ ಮಂದಿ ಸುಮ್ಮ ಬಿಡ್ತಾರ, ಇಲ್ಲಾಂದ್ರು ಸುಮ್ಮ ಬಿಡಲ್ಲ ಅಂದ್ರ. ಮಡಿವಾಳಪ್ಪ ಅಂತಾನ, ನಾ ಮಾಡ್ಲಾರ್ದ ಕೆಲಸಕ್ಕೆ ನಾ ಯಾಕೆ ಹೊಣೆಗಾರನಾಗಲು ಅಂದ. ನಾ ಮಾಡ್ಲಾರ್ದ ಕೆಲಸಕ್ಕೆ ನಾ ಯಾಕೆ ಹೊಣೆಗಾರನಾಗಲಿ, ನೀ ಮಾಡಿಲ್ಲಂತ ಇಡೀ ಸಮಾಜ ಒಂದ ಸಲ ಅಂದ ನೋಡುಮಂದ್ರಿ ಇವ್ರು. ಮಡಿವಾಳಪ್ಪನ ಶಕ್ತಿ ತೋರಿಸ್ಬೇಕಾಗಿತ್ತು. ನಾಗಲಿಂಗಪ್ಪ ಶರೀಫ ಇಬ್ರು ಒಂದ ಮಾತು ಅಂದು ಬಿಡ್ತಾರ. ನೀ ಖರೆ ಆ ಹುಡುಗಗ ಜೀವಂತ ಬದುಕಿಸಿದ್ರ ಚಲೋ ಅದ, ಇಲ್ಲ ಅಂದ್ರ ಬಾಳ ಕಠಿಣ ಅದ ಅಂತ ಹಿಂಗಂದಾಗ, ನಾ ಯಾಕನ್ಲೋ ಮರೆಯ ನೀವ್ ಅನಾಕತ್ತೀರಂತ ಅಂತೀನಂತ ಹೇಳಿ, ಏ ತಮ್ಮ ಬಾರೋ ಮ್ಯಾಲ ಅನ್ನೋದೇ ತಡ ಹುಡುಗ ಮ್ಯಾಲ ಬಂದು ಹೇಳ್ತಾನ, ನನಗ ಒಳಗ ಹಾಕದವ್ರ ಮಡಿವಾಳಪ್ಪಲ್ಲ ನಾಗಲಿಂಗಪ್ಪ ಹಾಕ್ಯಾನ ಅಂದ್ರ. ಯಾವಾಗ ಸತ್ಯ ಒಪ್ಕೊಂಡ ಮ್ಯಾಲ ಆ ನಾಗಲಿಂಗಪ್ಪ ಶರೀಫ್ ಸಾಹೇಬ್ರು ಇಬ್ರು ಹೇಳ್ತಾರ, ಇದನ್ನ ಯಾಕೆ ನಾವು ಹೂಡೀವಿ ಅಂದ್ರ ಈ ಸಮಾಜಕ್ಕ ಮಡಿವಾಳಪ್ಪನ ಶಕ್ತಿ ಗರ್ಗಕ್ಕಲ್ಲ, ಇಡೀ ನಾಡಿಗೆ ಗೊತ್ತಾಗಬೇಕಾಗಿತ್ತು. ಆ ನಾಡಿಗೆ ಗೊತ್ತಾಗಬೇಕನ್ನೋದಕ್ಕೆ ಅವನ ಶಕ್ತಿ ಹೊರಗ ತರ್ಸಾಕ ನಾವು ಬಂದೇವು ಹೊರತಾಗಿ ಮತ್ತೊಂದು ಕಲ್ಲ. ಹಂಗ ಈ ಸಮಾಜದೊಳಗ ಸುಮ್ಮನ ಕುಂತರ್ನು ಹಂಗದ, ಮಾಡಿದ್ರು ಒಂದದ. ಶರಣ ಬಸಪ್ಪನವರು ಸತ್ಯದ ದಾರಿಯನ್ನ ತುಳಿದ್ರು ಅನ್ನೋದಕ್ಕೆ ಇಡೀ ಜಗತ್ತವ್ರ ಪಾದಕ್ಕೆ ಬಂದ ಬೀಳ್ತು. ಅಂಥ ಶರಣ ಬಸಪ್ಪನವರು ಮಾಷಾಳ ಗ್ರಾಮದ ಭಾವಿ ಮನೆತನದ ಶಾಂತಲಿಂಗಪ್ಪನವರ ಮಗಳಾದ ಏನವ್ವ ಹೆಸರ ಏನವ್ವ ಏನು ಕರೆಕ್ಟ್ ಹೇಳಾಕತ್ತೀರಿ? ಮಹಾದೇವಿ. ಮಾದೇವಿ ಅಲ್ಲ, ಏನು ಮಹಾದೇವಿ. ಶಬ್ದ ಏನಿರ್ಬೇಕವ್ವ? ಸ್ಪಷ್ಟ. ನುಂಗಬಾರ್ದು. ನುಂಗಕ ರಾಗಿ ಮುದ್ದೆ ಅದಾವ, ಶಬ್ದಕ್ಕ ಮಹಾದೇವಿ. ಹೆಸರು ಬಾಳ ಚಲೋ ಇಟ್ಕೊಂಡಿರ್ತಾರ, ಬಸವಣ್ಣ ಅಂತ. ನೀವೇನ್ ಕರಿತಿರ್ತೀರಿ? ಏ ಬಸ್ಯ ಹೆಸರು ಕರಿಬಾರ್ದು. ಅದಕ್ಕೆ ಅದರದೇ ಆಗಿರುವಂತ ಘನತೆ ಗೌರವ ಇರ್ತದೆ. ಮಹಾದೇವಿ ಹೆಸರಿಗೆ ತಕ್ಕ ಹಾಗೆ ಉಪದೇಶವನ್ನ ಪಡ್ಕೊಂಡ ಏನು ಗಂಡನ ಮನೆಗೆ ಅರಳ ಗುಂಡಿಗೆಗೆ ಬಂದಿದ್ಲೋ, ಶರಣಪ್ಪನವರ ದಿನನಿತ್ಯದ ಕಾಯಕ, ದಿನನಿತ್ಯದ ದಿನಚರಿಯ ಹಾಗೆ ಶರಣಪ್ಪನವರು ಎದ್ದೇಳೋಕ್ಕಿಂತ ಮೊದಲು ಕಸಗುಡಿಸಿ ಸಾರಣಿಯ ಹಾಕಿ
ಅವರ ಪೂಜೆಗೆ ಅಂತ ಹೂವ ಪತ್ರಿಗಳನ್ನು ತೆಗೆದುಕೊಂಡು ಬಂದು ಅವರ ಪೂಜೆಗೆ ಕುಂತಾಗ ಅನುಮಾಡಿ ಕೊಟ್ಟು, ನೋಡ್ರಿ ಇದು ಒಬ್ಬ ಸಾಧ್ವಿಯ ಆ ಲಕ್ಷಣಗಳು ಹೇಗಿರುತ್ತೆ. ಸಾಧ್ವಿಯ ಲಕ್ಷಣಗಳ ಹಾಗೆ ಮಹಾದೇವಿ ಬದುಕನ್ನ ಪ್ರಾರಂಭ ಮಾಡಿದ ಘಳಿಗೆಯೊಳಗ ಅವಳು ಸಹಿತ ದಿನನಿತ್ಯ ಪತ್ರಿ ಪುಷ್ಪಗಳನ್ನ ತಗೊಂಡು ಬಂದು ಶರಣಪ್ಪನವ್ರ ಪೂಜಕ್ಕೆ ಮಾಡ್ತಿ. ಒಂದು ದಿವಸ ಶರಣಪ್ಪನವ್ರ